ಮತ್ತೊಬ್ಬರು ಪ್ರಸಾದರವರು ಕಸಬಾ ಭಾಗಕ್ಕೆ ನಮ್ಮಲ್ಲಿ ಅವಕಾಶಗಳು ಸಿಕ್ಕಿರಲಿಲ್ಲ. ಆ ಕಾರಣಕ್ಕೆ ನಮ್ಮ ಹಿರಿಯ ನಾಯಕರು ಕೃಷ್ಣಮೂರ್ತಿಯವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ನಮ್ಮ ನಿರ್ದೇಶಕರುಗಳ ಸಭೆ ಮಾಡಿದ್ವಿ. ನಿರ್ದೇಶಕರುಗಳು ಕೂಡ ಅದರಲ್ಲಿ ಒಮ್ಮತದಿಂದ ಪ್ರಸಾದರವರು ಉಳಿದ ಅವಧಿಗೆ ಏನು 6 ತಿಂಗಳಿದೆ 6 ತಿಂಗಳಿಗೆ ಅವರೇ ಇರಲಿ ಅಂತೇಳಿ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡಿದ್ದೇವೆ. ಅದರಂತೆ ಇವತ್ತು ಅವರು ಆಯ್ಕೆಯಾಗಿದ್ದಾರೆ. ಕಾಳೇಗೌಡರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇಲ್ಲೇ ಇದ್ದಾರೆ. ಹಾಗಾಗಿ ಇದು ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಅವಕಾಶ ಸಿಗಬೇಕು, ಆದಷ್ಟು ಕೂಡ ಹೆಚ್ಚಿನ ಜನಕ್ಕೆ ಸಿಗಬೇಕು ಅನ್ನುವಂಥ ಒಂದು ತಾತ್ಪರ್ಯ. ಅದೇ ರೀತಿ ನಾಗೇಶ್ ಅವರು ತಮ್ಗೆ ಗೊತ್ತಿದೆ 8 ವರ್ಷ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಕಟ್ಟಡ ಕೂಡ ಅವರು ಅಧ್ಯಕ್ಷರು ಇದ್ದಾಗ ಅವರ ಕ್ರಿಯಾಶೀಲತೆಯಿಂದ ಬದ್ಧತೆಯಿಂದ ನಾವು ಸರ್ಕಾರದಲ್ಲಿ ಅವ್ರ ಜೊತೆ ಕೂಡಿ ಈ ಒಂದು ಕಟ್ಟಡ ಮೂಡಿ ಬಂದಿದೆ. ಶಾಶ್ವತವಾಗಿ PLD ಬ್ಯಾಂಕಿಗೆ ಇವತ್ತು ವರಮಾನ ಬರೋಂಗೆ ಪ್ರತಿ ತಿಂಗಳು ಕೂಡ ಸುಮಾರು 5 ಲಕ್ಷ ಸುಮಾರು 3 ರಿಂದ 4 ಲಕ್ಷ ರೂಪಾಯಿವರೆಗೂ ಕೂಡ ಇಲ್ಲಿ ವರಮಾನ ಬರ್ತಾಯಿದೆ. ವರ್ಷಕ್ಕೆ ಸುಮಾರು 48-50 ಲಕ್ಷ ರೂಪಾಯಿ PLD ಬ್ಯಾಂಕಿಗೆ ಆದಾಯ ಇದೆ ಇಲ್ಲಿಂದ. ಒಟ್ಟು ಇದು ರೈತರಿಗೇ ಸೇರಬೇಕಾಗಿದೆ. ಇದು PLD ಬ್ಯಾಂಕ್ ಅಂದರೆ ಭೂ ಅಭಿವೃದ್ಧಿ ಬ್ಯಾಂಕು, ರೈತರ ಬ್ಯಾಂಕ್. ಇದು ರೈತರಿಗೆ ಹೆಚ್ಚಿನ ರೈತರನ್ನು ಇಲ್ಲಿ ಅವರಿಗೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಹಕಾರ ಕೊಡೋದು, ಆರ್ಥಿಕವಾಗಿ ಅವರು ಮುಂದೆ ಬರಲಿಕ್ಕೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಅವಕಾಶ ಇರುವಂಥದ್ದು ಭೂ ಅಭಿವೃದ್ಧಿ ಬ್ಯಾಂಕು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ದ್ರಾಕ್ಷಿ, ಹೂವು, ತರಕಾರಿ ಮತ್ತು ಸಣ್ಣ ಸಣ್ಣ ಉಪಕರಣಗಳಿಗೆ, ಸಣ್ಣ ಕೃಷಿ ಆಧಾರಿತವಾಗಿರ್ತಕ್ಕಂಥ ಏನು ವಾಹನಗಳಿದೆ ಅಂಥದ್ದಕ್ಕೆಲ್ಲದಕ್ಕೂ ಕೂಡ ಹೆಚ್ಚಿನ ಉತ್ತೇಜನ ಮಾಡುವಂಥದ್ದು, ಹೆಚ್ಚಿನ ಸಹಕಾರ, ಆರ್ಥಿಕ ಸಹಕಾರವನ್ನು ಕೊಟ್ಟು ಅವರಿಗೆ ಮೇಲೆತ್ತುವಂಥ ಕೆಲಸ ನಮ್ಮ ಬ್ಯಾಂಕ್ನಿಂದ ಆಗಬೇಕು. ನಮ್ಮ ಪಕ್ಷದ ಬೆಂಬಲಿತ ನಿರ್ದೇಶಕರುಗಳು, ಅಧ್ಯಕ್ಷರುಗಳು ಆದಾಗಿಂದ ಕಳೆದ ಸುಮಾರು 9 ವರ್ಷಗಳಲ್ಲಿ ನಾವೆಂದೂ ಕೂಡ ರಾಜಕಾರಣವನ್ನು ಇಲ್ಲಿ ಬೆರೆಸಿಲ್ಲ. ರಾಜಕೀಯೇತರವಾದಂಥ ಉದ್ದೇಶ, ರೈತರ ಉದ್ದೇಶ, ರೈತರ ಏಳ್ಗೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ನಿರ್ದೇಶಕರುಗಳು, ನಮ್ಮ ಅಧ್ಯಕ್ಷರುಗಳು, ಹಿಂದೆ ಇದ್ದಂಥವರು ಕೂಡ, ಉಪಾಧ್ಯಕ್ಷರುಗಳು ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರದ ಆಪಾದನೆ ಕೂಡ ಇಲ್ದಿರ ಕೆಲಸವನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಮುಂದೆಯೂ ಕೂಡ ಪ್ರಸಾದರವರ ನಾಯಕತ್ವದಲ್ಲಿ ಇದು ಮುಂದುವರಿಯುತ್ತೆ ಅಂತೇಳಿ ನಾನು ಆಶಾಭಾವನೆಯನ್ನು ಹೊಂದಿದ್ದೇನೆ.